ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯಾ ವ್ಲಾಗ್. 3 ವೀಕ್ಸ್ ಆದಮೇಲೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ 1.5 ಮಂತ್ ಹಳೆಯ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ರಾಘವೇಂದ್ರ ಸ್ವಾಮಿ ವ್ರತನ ಶುರು ಮಾಡಿದ್ಮೇಲೆ ನಿಮ್ಮೆಲ್ರಿಗೂ ಹೇಳಿದ್ದೆ, ನಾನು 11 ದಿನದ ವೀಡಿಯೋನು ಕೂಡ ಮಾಡ್ಕೊಂಡಿದ್ದೀನಿ, ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಹಾಗಾಗಿ 1.5 ಮಂತ್ ಆದಮೇಲೆ ಹಳೆಯ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೊನೆ ದಿನ ಸ್ವಲ್ಪ ಜ್ವರ ಇತ್ತು, ಹಾಗಾಗಿ ದೇವಸ್ಥಾನ ಕೂಡ ಹೋಗೋದಕ್ಕಾಗಿರಲಿಲ್ಲ. ಮನೆಯಲ್ಲೇ ಪೂಜೆ ಮಾಡಿ ಕಾಣಿಕೆಯನ್ನು ಕಟ್ಟಿದೆ. ಹಾಗಾಗಿ 11ನೇ ದಿನದ ಪೂಜೆ ವಿಡಿಯೋ, ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ, 2 ವಿಡಿಯೋನೂ ಕೂಡ ಸೇರಿಸಿ ಇವತ್ತಿನ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ಮಿಂಕು ಬರ್ತಡೇ ದಿನದ ವಿಡಿಯೋ. ಅವತ್ತು ಕೂಡ ಸ್ವಲ್ಪ ಮಾತ್ರ ವೀಡಿಯೋನ ಮಾಡ್ಕೊಂಡಿದ್ದೆ, ಹಾಗಾಗಿ ಇದೇ ವಿಡಿಯೋ ಜೊತೆ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಲೋ ಆಯುಷ್, ಹಾಯ್. ಸಮಥಿಂಗ್. ಇವತ್ತು ಮಿಂಕಕ್ಕ ಬರ್ಡೇ ಸೆಲೆಬ್ರೇಷನ್ ಏನೋ ಪಾಠ ಓದೋ ಥರ ಹೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಇವತ್ತು ಇನ್ನೊಂದು ವಿಶೇಷ ಏನಂತ ಅಂದರೆ, ಇವತ್ತು ಆಯುಷ್ದು ಪ್ಯಾಂಟ್ ಹಾಕೊಂಡಿದ್ದೀನಿ, ಹೊಸ ಪ್ಯಾಂಟ್, ಬೇರೆ ಬ್ಯಾಗಿ ಪ್ಯಾಂಟ್. ಎಷ್ಟು ಹೊಟ್ಟೆ ಕಿಚ್ಚು ಬರ್ತಾ ಇದ್ದಾನೆ ಅಂದರೆ ಮೋಸ ನೋಡಿ. ಎಲ್ಲರೂ ಅವ್ನ ಫ್ರೆಂಡ್ಸ್ ಎಲ್ಲರೂ ಇವ್ರ ಅಮ್ಮನ ಡ್ರೆಸ್ ಹಾಕೋಬಿಟ್ಟಿದ್ದಾನೆ ಅಂತ ಅನ್ಕೊಬಿಡ್ತಾರಂತೆ, ಅದಕ್ಕೆ ಹಾಕೋಬಾರದಂತೆ. ಏನೇ ಇನ್ನೊಂದು 2 ವರ್ಷ ಹಾಕೋತೀನಿ, ಆಮೇಲೆ ದಾನ ಥರ ಆಗಿರ್ತಾನೆ. ನೋಡಿ, ನಿಜ ಹೇಳ್ಬೇಕಂದ್ರೆ ಆಯುಷ್ಗಿಂತ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ ಪ್ಯಾಂಟು. ಎಲ್ಲ ನನಗೆ ಎಷ್ಟು ನನಗೆ ಮಮ್ಮಿಗಲ್ಲ, ನನಗೆ ಅಷ್ಟೇ ಕಮೆಂಟ್ ಬರುತ್ತೆ, ಅವ್ರಿಗೆ ವಿನ್ನು. ಅವಾಗ ಅವರೇ ಪ್ಯಾಂಟ್ ಯೂಸ್ ಮಾಡೋದು. ನಿಜ ಕ್ಲೀನಾಗಿ ನೋಡಿ, ಪ್ಯಾಂಟ್ ಚೆನ್ನಾಗಿದೆ ತಾನೆ ನನಗೆ. ಈಗ ಎಲ್ಲ ನೋಡಿದ್ದೀನಿ ಇವ್ರನ್ನ, ಯಾಕ ಬರ್ತಾರ ನನಗೆ ನಿಮ್ನ ಈ ತರ ಡ್ರೆಸ್ಸಲ್ಲಿ ಎಲ್ಲ ನೋಡಿದೀನಿ ನಾನು. ಇಲ್ಲಿ ನೋಡಿ, ಇದು ಅಫೆನ್ಸ್, ತಲೆ ಮೇಲೆಲ್ಲ ಹೊಡಿಬಾರ್ದಂತೆ ಮಕ್ಕಳಂತೆ. ಮಕ್ಕಳು ಹೊಡಿತೀರಾ ಅಂತೆ. ಚೆನ್ನಾಗಿ ಕಾಣಿಸ್ತಲ್ಲ. ಎಲ್ಲಿ ನೋಡಿರ್ತೀರಾ ಗೊತ್ತಾ ನೀವು? ಯೋಚನೆ ಮಾಡ್ಕೊಂಡು ಹೇಳಿ, ಎಲ್ಲಿ ಗೊತ್ತಾ? ಅವನು ಏನೋ ನೆಗೆಟಿವ್ ಹೇಳ್ತಾನೆ, ನೀವು ಅವ್ನ ಮಾತನ್ನ ಇಗ್ನೋರ್ ಮಾಡಿ ನನ್ನ ಮಾತು ಕೇಳಿ. ನಂದು ಇಗ್ನೋರ್ ಮಾಡಕ್ ಹೋದ್ರೆ ನೀವು ಇಗ್ನೋರ್ ಆಗ್ಬಿಡ್ತೀರಾ, ಅದಕ್ಕೋಸ್ಕರ ನನ್ನ ಮಾತು ನೋಡಿ. ಆಕ್ಚುಲಿ ನೋಡಿ, ಯಾರಿಗೆ ಚೆನ್ನಾಗಿ ಕಾಣಿಸ್ತಿದೆ ಇದು ನಿಮ್ಗೆ ಗೊತ್ತಾಗ್ತಿಲ್ವ ಎಲ್ಲಿ ನೋಡಿದ್ದೀರಾ ಅಂತ ಹೇಳೋ. ನೀವು ಕಮೆಂಟ್ ಹಾಕಿ, ನಾನು ಅವಾಗ ಹೇಳ್ತೀನಿ. ಅವನು ಏನೋ ನೆಗೆಟಿವ್ ಆಗಿ ಇನ್ನೂ ಮಾತಾಡ್ಬಿಟ್ರೆ ಟೈಮ್ ಆಗ್ಬಿಡುತ್ತೆ ಅಂತ. ಸೊ ಆಲ್ರೆಡಿ 7 o'clock ಆಗಿದೆ. ಹೋಗ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಈ ಪುಟ್ಟ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಜೊತೆಗೆ ಈ 3 ವಾರದಲ್ಲಿ ಏನು ರೀಸನ್ನಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಮೇಯ್ನಾಗಿ ಆಶಾ ಸಿಸ್ಟರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ಅವರೊಬ್ಬರೇ 2 ರಿಂದ 3 ಸಲ ನನಗೆ ಮೆಸೇಜ್ ಮಾಡಿ, ವಿಡಿಯೋ ಚೆನ್ನಾಗಿ ಬರ್ತಾಯಿದೆ, ಸ್ಟಾಪ್ ಮಾಡಬೇಡಿ, ಮಾಡಿ ಸಿಸ್ಟರ್, ಯಾಕೆ ಮಾಡ್ತಾಯಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಶಾ ಸಿಸ್ಟರ್.